ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಬಹಳ ಕುತೂಹಲಕಾರಿ ಇನ್ಸೈಡ್ ರಿಪೋರ್ಟ್ ಒಂದು ಈಗ ಬ್ಲಾಸ್ಟ್ ಆಗಿದೆ. ನ್ಯಾಷನಲ್ ಸುದ್ದಿವಾಹಿನಿಗಳು ಇಂಥದ್ದೊಂದು ವಿಚಾರವನ್ನು ಹೊರಗಿಟ್ಟಿರೋದು, ಹೈಕಮಾಂಡ್ ಏನು ಆಲೋಚನೆ ಮಾಡಿದೆ ಅನ್ನೋದು. ಈಗ ಡಿ ಕೆ ಶಿವಕುಮಾರ್ ಕೂಡ ಡೆಲ್ಲಿಗೆ ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ಕಾಲ್ ಬಂತು, ಬೆಳಗ್ಗೆ ಮೀಟಿಂಗ್ ಫಿಕ್ಸ್ ಆಗಿದೆ, ನಾಳೆ ಬೆಳಗ್ಗೆ, ಇವತ್ತು ಸಂಜೆ ಹೊರಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಗೆ ಹಾರ್ತಾ ಇದ್ದಾರೆ. ಇದರ ನಡುವೆ ಯಾರಿಗೆ ಡೆಲ್ಲಿ ಪೋಸ್ಟ್, ಇಲ್ಲಿ ಸಿಗದವರಿಗೆ ಡೆಲ್ಲಿ ಪೋಸ್ಟ್, ಡೆಲ್ಲಿಲಿ ಸಮಾಧಾನ ಮಾಡಿ ಮತ್ತಿಲ್ಲಿ ಬೇರೆ ಬೇರೆ ಅವಕಾಶಗಳನ್ನು ಸೃಷ್ಟಿಸೋದು, ಈ ಥರ ಒಂದು ಹೊಸ ಆಯಾಮ ಈಗ ತೆರೆದುಕೊಂಡಿದೆ. ಯಾರಿಗೆ ಏನೇನು ಆಫರ್ ಕೊಡೋಕ್ಕೆ ರೆಡಿಯಾಗಿದೆ ಹಾಗಾದರೆ ಹೈಕಮಾಂಡ್, ಇದಕ್ಕೆ ರೆಸ್ಪಾನ್ಸ್ ಹೆಂಗಿರುತ್ತೆ? ಕರ್ನಾಟಕ ಪಾಲಿಟಿಕ್ಸಲ್ಲಿ ಇವತ್ತಿಂದ ಹೊಸದೊಂದು ಚಾಪ್ಟರ್ ಶುರುವಾಗುತ್ತೆ. ನೋಡ್ತಾ ಹೋಗೋಣ. ಡೀಟೇಲ್ಸ್ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಸಿದ್ದರಾಮಯ್ಯನವರು ಒಬ್ಬರೇ ಹೋಗ್ತಿಲ್ಲ, ಅವರು ಟೀಮ್ ತಗೊಂಡು ಹೋಗ್ತಿದ್ದಾರೆ. ಮಹದೇವಪ್ಪನವರು, ಪರಮೇಶ್ವರ್ ಅವರು, ಭೈರತಿ ಸುರೇಶ್ ಅವರು, ಅವರ ಕಾನೂನು ಸಲಹೆಗಾರರು ಎಲ್ಲ ಹೋಗ್ತಿದ್ದಾರೆ. ಒಂದು 4-5 ಜನ ಪ್ರಮುಖರು ಹೋಗ್ತಿದ್ದಾರೆ. ಅವಶ್ಯಕತೆ ಬಿದ್ದರೆ ಟೀಮ್ ಬರ್ಬೋದು, ಶಾಸಕರ ತಂಡ ಕೂಡ. ನಾಳೆಗೆ ಒಂದು 4-5 ಜನ ಹೋಗ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಎಲ್ಲ ಭರ್ಜರಿ ಮೀಟಿಂಗ್ ಮಾಡಿದ್ರು. ಅವರು ಬ್ರದರ್ ಬಂದರು, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು, ಶರತ್ ಬಚ್ಚೇಗೌಡರು ಬಂದರು. ಎಲ್ಲ ಚುರುಕಿನ ಚಟುವಟಿಕೆಗಳು ನಡೆದವು. ಅಜ್ಜಯ್ಯ ದರ್ಶನ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ. ಸೊ ಇಬ್ಬರು ನಾಯಕರು ನಾಳೆ ಡೆಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದು ಖಚಿತ ಆಯಿತಾ. ಕ್ಲೈಮ್ಯಾಕ್ಸ್ ಶುರುವಾಗಿದೆ ಅನ್ನೋದಂತೂ ಪಕ್ಕಾ ಆಯಿತು. ಹೈಕಮಾಂಡ್ನ ಪ್ಲ್ಯಾನ್ ಏನು ಅನ್ನೋದು ಈಗ ರಿವೀಲ್ ಆಗ್ತಿದೆ ನೋಡಿ. ನ್ಯಾಷನಲ್ ಸುದ್ದಿವಾಹಿನಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮೂಲದಿಂದಲೇ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ, ರಿಪೋರ್ಟ್ ಈಗ ಸಂಚಲನ ಸೃಷ್ಟಿ ಮಾಡಿದೆ. 3 ಆಪ್ಷನ್ಸ್ ಇವೆ ಈಗ ಕಾಣ್ತಿರೋದು. ಅದರಲ್ಲಿ ಬಹುತೇಕ ಯಾವ್ದು ಫೈನಲ್ ಆಗಬಹುದು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿದ್ರೆ. ನಂಬರ್ 1, ಸಿದ್ದರಾಮಯ್ಯನವರನ್ನು ರಾಜ್ಯಸಭೆಗೆ ಕಳಿಸಿ ಇಲ್ಲಿ ಬೇರೆ ವ್ಯವಸ್ಥೆ ಮಾಡೋದು ಆಗತ್ತು ಅಂತ ಅನ್ಸುತ್ತಾ ನಿಮಗೆ? ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಸಿದ್ದರಾಮಯ್ಯನವರು? ಬಿಡಿ, ಅದೊಂದು ಆಪ್ಷನ್. ಈ 3 ಆಯ್ಕೆಗಳ ಬಗ್ಗೆ ಹೈಕಮಾಂಡ್ ಮೂಲದಿಂದಲೇ ನ್ಯಾಷನಲ್ ಸುದ್ದಿವಾಹಿನಿಗಳಿಗೆ ಸಿಕ್ಕಿರೋ ಪಕ್ಕಾ ಮಾಹಿತಿ ಇದು. ಅಸಲಿ ಏನಾಗಬಹುದು ಅಂದರೆ ಈ ಆಪ್ಷನ್ ನಡೀಬಹುದು. ಯಾವ ಆಪ್ಷನ್ನು? ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತಷ್ಟು ಸ್ಟ್ರಾಂಗ್ ಆಗಿರೋ ಪೋರ್ಟ್ಫೋಲಿಯೋಗಳನ್ನು ಆಫರ್ ಮಾಡ್ತಾರೆ, ಗೃಹ ಸಚಿವರನ್ನಾಗಿ ಮಾಡ್ತಾರೆ ಅವರನ್ನು, ಮತ್ತು ಪ್ರಮುಖ ಖಾತೆಗಳು ಅವ್ರ ಕಡೆಯವ್ರಿಗೆ ಕೊಡ್ತಾರೆ. ಡಿ ಕೆ ಸುರೇಶ್ ಅವ್ರಿಗೆ ಡೆಲ್ಲಿ ಮಟ್ಟದಲ್ಲಿ ಒಂದು ಒಳ್ಳೆ ಅವಕಾಶ, ಅಂದರೆ ರಾಜ್ಯಸಭೆಗೆ ಕಳಿಸಬಹುದು. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಗೋದು. AICCಯಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ. ಇವ್ರು ಕ್ಯಾಂಪ್ ಶಾಸಕರಿದ್ದಾರಲ್ಲ, ಈಗ ಡಿ ಕೆ ಕ್ಯಾಂಪ್ನ ಶಾಸಕರು, ಯಾವ ಶಾಸಕರ ನಂಬರ್ ಇಟ್ಕೊಂಡು ತನಗೂ ನಂಬರ್ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೋ ಅವ್ರನ್ನೆಲ್ಲ ಸ್ಥಾನಮಾನ ಕೊಟ್ಟು ಭದ್ರ ಮಾಡೋದು. ಇದು ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಿರೋದು. ಸಿದ್ದರಾಮಯ್ಯನವರು ಮುಂದುವರಿತಾರೆ, ಕ್ಯಾಬಿನೆಟಲ್ಲೆಲ್ಲ ಬಹುತೇಕರು ಡಿ ಕೆ ಕಡೆಯವರು ಇರ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಪ್ಲ್ಯಾನು. ಅದು ಬಿಟ್ಟರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿ ಸಿದ್ದರಾಮಯ್ಯ ಪರಮಾಪ್ತರಿಗೆ ಅವಕಾಶ ಮಾಡಿಕೊಡೋದು, ಬೇರೆ ಬೇರೆ ಸ್ಥಾನಮಾನ. ಈ ಥರ 3 ಆಪ್ಷನ್ಸನ್ನು ರೆಡಿ ಮಾಡ್ಕೊಂಡಿದೆಯಂತೆ. ಸಿದ್ದರಾಮಯ್ಯನವ್ರು ರಾಜ್ಯಸಭೆಗೆ ಹೋಗ್ತಾರಾ? ಅವ್ರಿಗೆ ಹಿಂದಿ, ಈ ರಾಷ್ಟ್ರ ರಾಜಕಾರಣ ಆಗ ಬರಲ್ಲ ಅನ್ನೋದು ಗೊತ್ತಿರೋದೇ, ಬಹಳಷ್ಟು ಬಾರಿ ಹೇಳಿಬಿಟ್ಟಿದ್ದಾರೆ. ಇದೆಲ್ಲ ನಮ್ಗೆ ಆಗ ಬರಲ್ಲ, ನಾನು ಏನು ಜಪ್ಪಯ್ಯ ಅಂದರೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ಹೋಗೋದಿದ್ದರೆ ಯಾವತ್ತೋ ಹೋಗಬಹುದಿತ್ತು ಅಂತ. ಸೊ ಆ ಆಪ್ಷನ್ ಚರ್ಚೆ ಆಗ್ತಿರೋದು ಈಗ, ಹೈಕಮಾಂಡ್ ಮೂಲದಿಂದನೇ ಬಂದಿರೋದು. ಇದು ನಡೆಯುತ್ತೆ ಅಂತ ಅನ್ನಿಸೋದೇ ಇಲ್ಲ. ಸಿದ್ದರಾಮಯ್ಯನವರಂತೂ ಒಪ್ಕೊಳ್ಳಲ್ಲ. ಅಕಸ್ಮಾತ್ ಹಂಗೂ ರಾಜ್ಯಸಭೆಗೆ ಸಿದ್ದರಾಮಯ್ಯನವ್ರನ್ನ ಕಳಿಸಿ ಏನಾದರೂ ಸ್ಥಾನಮಾನ ಕೊಡ್ತಾರೆ ಅಂದರೆ ಖರ್ಗೆ ಅವರೇ ಆಗ ರಾಜ್ಯಕ್ಕೆ ಬರಬೇಕಾಗತ್ತೆ. ಖರ್ಗೆ ಅವ್ರನ್ನ ಎಲ್ಲಿ ಕಳ್ಸೋಕ್ಕಾಗತ್ತೆ? ಖರ್ಗೆ ಅವರು ರಾಜ್ಯಕ್ಕೆ ಬರ್ತಾರೆ, ಅವರೇ CM ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ದೊಡ್ಡ ಖಾತೆ, ಅಧ್ಯಕ್ಷ ಕುರ್ಚಿ ಮುಂದುವರಿಯೋದು, ಈ ಥರ ಪ್ಲ್ಯಾನ್ ಮಾಡ್ಬೋದು. ಅದು ಆಗುತ್ತೆ ಅಂತ ಅನ್ನಿಸೋದೇ ಇಲ್ಲ. ಸೊ 2ನೇ ಆಪ್ಷನ್ ನಾನೇನು ಹೇಳಿದೆ, ಡಿ ಕೆ ಶಿವಕುಮಾರ್ ಮತ್ತು ಅವರ ಕಡೆಯವರಿಗೆ ದೊಡ್ಡ ದೊಡ್ಡ ಖಾತೆಗಳನ್ನು, ಹುದ್ದೆಗಳನ್ನು, ಅವಕಾಶಗಳನ್ನು ಕೊಟ್ಟು ಡೆಲ್ಲಿ ಮಟ್ಟದಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಕಂಡು ಬರ್ತಿದೆ ಈಗ. ಹಿಂಗೆ ಮಾಡಿ ಅಧ್ಯಕ್ಷ ಕುರ್ಚಿನೂ ಗೆದ್ಕೊಳ್ತಾರ ಅನ್ನೋದೊಂದು
ಕುತೂಹಲ ಇದೆ. ಯಾಕಂದರೆ ಕಿತ್ಕೊಳ್ಳೋದಾಗಲ್ಲ, ಅದು ಅವಧಿ ಮುಗಿದಿದೆ ಅಂತ ಅವರು ಪಕ್ಷದಲ್ಲಿ ಎಲ್ಲರೂ ಹೇಳ್ತಿರೋದು. ಸತೀಶ್ ಜಾರಕಿಹೊಳಿ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ಹಿಂಗಾದ್ರಂತೂ ಡಿ ಕೆ ಬಣಕ್ಕೆ ಇದು ಭಾರಿ ಸೆಟ್ ಬ್ಯಾಕ್ ಆಗುತ್ತೆ. ಎಷ್ಟೇ ದೊಡ್ಡ ಖಾತೆ ಸ್ಥಾನಮಾನ ಕೊಟ್ಟರೂ ಕೂಡ ಅಧ್ಯಕ್ಷ ಕುರ್ಚಿ ಹೋಯಿತು ಅಂದರೆ ಅವ್ರಿಗೆ ಏನು ಪವರ್ ಉಳ್ಕೊಳ್ಳಲ್ಲ, ಪಕ್ಷದಲ್ಲಿ ಹಿಡಿತವೆ ತಪ್ಪು ಹೋಗುತ್ತೆ. ರಾಜ್ಯದಲ್ಲಷ್ಟೇ ಅಲ್ಲದೆ ವಿವಿಧ ರಾಜ್ಯಗಳಲ್ಲಿ ಅವ್ರು ಏನು ಹಿಡಿತ ಹೊಂದಿದ್ರು ಅದು ಇಷ್ಟೇ ಕಾರಣದಿಂದ, ಅಧ್ಯಕ್ಷರು ಅನ್ನೋ ಕಾರಣದಿಂದ ಅದು ತಪ್ಪು ಹೋಗ್ಬಿಡತ್ತೆ. ಸೊ ಡಿ ಕೆ ಶಿವಕುಮಾರ್ ಅವರು ಇದನ್ನು ಹೆಂಗೆ ಸ್ವೀಕರಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಸಿದ್ದರಾಮಯ್ಯನವರಂತೂ ಕುರ್ಚಿ ಬಿಡಕ್ಕೆ ರೆಡಿ ಇಲ್ಲ. ಸಂಪುಟ ವಿಸ್ತರಣೆಗೆ ಸಚಿವರ ಆಕಾಂಕ್ಷಿಗಳ ಹೆಸರನ್ನು ಫೈನಲ್ ಮಾಡಿಕೊಂಡೇ ಡೆಲ್ಲಿಗೆ ಹೋಗ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿದ್ರು 28ಕ್ಕೂ ನಮ್ಮದೇ ಸರ್ಕಾರ, ನಾನೇ ಇರ್ತೀನಿ ಅಂತ. ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಬಂದು ಹೋದ್ಮೇಲೆ ಸ್ವಲ್ಪ ಆತ್ಮವಿಶ್ವಾಸದ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದ್ರು. ಆದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಟೆನ್ಷನ್ ಕಾಣಿಸ್ತಿದೆ, ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅಂತಲೇ ಕೈ ಮೂಲಗಳು ತಿಳಿಸ್ತಿರೋದು. ಸೊ ಡಿ ಕೆ ಶಿವಕುಮಾರ್ ಅವರು ಅಂದುಕೊಂಡಂಗೆ ನಡೀತಿಲ್ವಾ? ಡೆಲ್ಲಿ ಬುಲಾವಾಗಿದೆ, ಹೈಕಮಾಂಡ್ ಒಂದು ನಿರ್ಧಾರ ತಗೊಂಡಿದ್ದಾಗಿದೆ. ಈಗ ಇಬ್ಬರನ್ನು ಕೂರಿಸಿ ಮಾತಾಡಿಸಿ ಸಾಧಕ ಬಾಧಕಗಳನ್ನು ನೋಡಿ ಯಾವುದು ಫೈನಲ್ ಮಾಡೋದು ಅಂತ ಆಯ್ಕೆಗಳನ್ನು ಇಟ್ಕೊಂಡಿದೆ. ಸೋನಿಯಾ ಗಾಂಧಿಯವ್ರ ನಿವಾಸದಲ್ಲೇ ನಾಳೆ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಖರ್ಗೆ, ರಾಹುಲ್ ಗಾಂಧಿಯವರು ಇರ್ತಾರೆ. ಸೋನಿಯಾ ಗಾಂಧಿ ನಿವಾಸದಲ್ಲಿಯೇ ಮೀಟಿಂಗ್ ನಡೆಯುತ್ತೆ. ರಾಜ್ಯಸಭೆದು, MLCದು ಮತ್ತು CM ಕುರ್ಚಿದು ಪ್ರಮುಖವಾಗಿ ಎಲ್ಲ ಚರ್ಚೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ನಾಳೆ ಯಾಕೆ ಡೆಲ್ಲಿಗೆ ಹೋಗ್ತಿದ್ದಾರೆ? ಅವ್ರಿಗೂ ಬುಲಾವ್ ಬಂದಿರಬಹುದು. ಯಾಕಂದರೆ ಅಧ್ಯಕ್ಷರಾಗಿರೋದ್ರಿಂದ ರಾಜ್ಯಸಭೆ ಇನ್ನೊಂದು ಅಂತ ಬಂದಾಗ ಅವ್ರ ಪಾಲು ಬರುತ್ತೆ. ಅಥವಾ ಅವರು ತಾನಾಗಿಯೇ ಹೋಗಿ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡ್ತಿರಬಹುದು. ಒಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ನಾಳೆ ಎಲ್ಲ ಅಂತಿಮಗೊಳಿಸಲಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಎಲ್ಲ ನಾಯಕರದೇ ಮಾತಾಡ್ತಿದ್ದಾರೆ. ಎಲ್ಲ ಕೊನೆಗೂ ಅಂತ್ಯಕ್ಕೆ ಬಂದಿದೆ, ನಾಳೆ ಎಲ್ಲ ಗೊತ್ತಾಗತ್ತೆ ಅಂತಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಕಾದಿದ್ದು 2.5-3 ವರ್ಷ ಎಲ್ಲ ಆಗೋಯ್ತು. ಯಾಕೆ ಹಾಗಾದರೆ ಹೈಕಮಾಂಡ್ ಮನಸ್ಸು ಮಾಡ್ತಿಲ್ಲ? ಡಿ ಕೆ ಕೊಡೋದು ದೊಡ್ಡ ವಿಷಯ ಅಲ್ಲ. ಡಿ ಕೆ ಕೊಟ್ಟರೆ ಸಿದ್ದು ಕ್ಯಾಂಪ್ನವ್ರು ಸುಮ್ಮನೆ ಇರ್ತಾರ, ಸಿದ್ದು ಕ್ಯಾಂಪ್ನವರು ಒಪ್ಕೊಳ್ತಾರ. ತುಂಬ ಸೀನಿಯರ್ಸ್ ಇದ್ದಾರೆ, ಅವರೆಲ್ಲ ಡಿ ಕೆ ಶಿವಕುಮಾರ್ ಜೊತೆ ನಡೀತಾರ. ಈಗ SIR ಶುರುವಾಗುತ್ತೆ. SIRಗೆ ಪ್ರತಿರೋಧ ಒಡ್ಡೋದಕ್ಕೆ ತುಂಬ ಸ್ಟ್ರಾಂಗ್ ಆಗಿರೋ ಫೇಸ್ ಬೇಕು. ಜಸ್ಟ್ ಲೈಕ್ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೆಂಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ತಾನೇ ವಕೀಲಿಕೆ ಮಾಡಿ ಹೋರಾಟ ಮಾಡಿದ್ರು, ಆ ಥರ ಒಂದು SIR ಪ್ರಕ್ರಿಯೆಯಲ್ಲಿ ಮೋದಿ ವಿರುದ್ಧ ತೊಡೆ ತಟ್ಟುವಂಥ ನಾಯಕತ್ವ ಬೇಕು. SIR ಪ್ರಕ್ರಿಯೆಯನ್ನು ಕಾನೂನಾತ್ಮಕವಾಗಿ ಚಾಕಚಕ್ಯತೆಯಿಂದ ಎದುರಿಸುವಂಥ ಲೀಡರ್ಶಿಪ್ ಬೇಕು, ಒಂದು ಫೇಸ್ ಇರಬೇಕಿಲ್ಲಿ. ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂತ್ರೆ ಅದೆಲ್ಲ ಆಗುತ್ತಾ ಅನ್ನೋದು ರಾಹುಲ್ ಗಾಂಧಿ ಅವ್ರ ತಲೆಯಲ್ಲಿರೋದು. ನೆಕ್ಸ್ಟ್ 86 ಲಕ್ಷ ಜನ ವೋಟರ್ಸ್ ಡಿಲೀಟ್ ಆಗ್ತಾರೆ ಅಂದರೆ ಇದು ಅತ್ಯಂತ ಪ್ರಮುಖವಾದ ರಾಜ್ಯ ಆಗುತ್ತೆ ಕಾಂಗ್ರೆಸ್ಗೆ. ಸ್ಪೆಷಲಿ BJPಗಿಂತ ಕಾಂಗ್ರೆಸ್ಗೆ ಇದು ಅಸ್ತಿತ್ವದ ಪ್ರಶ್ನೆ ಅಲ್ವಾ? ಕಾಂಗ್ರೆಸ್ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯಲ್ಲೂ ಗೆಲ್ಲಬೇಕು ಅನ್ನೋ ನಿರೀಕ್ಷೆ ಇಟ್ಕೊಂಡಿರುತ್ತೆ. ಸೊ ಮುಂದಿನ ನಾಯಕತ್ವದ ಪ್ರಶ್ನೆ ಬಂದಾಗ ಡಿ ಕೆ ಬೇಕು ಅನಿಸುತ್ತೆ. ಸಿದ್ದರಾಮಯ್ಯನವ್ರು ಮುಂದಿನ ಎಲೆಕ್ಷನ್ಗೂ ಬರೋಕ್ಕಾಗಲ್ವಲ್ಲ, ವಯಸ್ಸಾಯಿತು. ಆದರೆ ಈಗಿರೋ ಪರಿಸ್ಥಿತಿ ನಿಭಾಯಿಸೋದಕ್ಕೆ ಮತ್ತು ಸರ್ಕಾರ ಪತನವಾಗದಂತೆ 5 ಇಯರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಬೇಕೇ ಬೇಕು. ಮುಂದಿನ ಚುನಾವಣೆಯಲ್ಲಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಪ್ರತಿ ಎಲೆಕ್ಷನಲ್ಲಿ ಪಕ್ಷ ಇಲ್ಲ ಅಧಿಕಾರ ಬದಲಾವಣೆ ಆಗುತ್ತೆ. ಅಟ್ಲೀಸ್ಟ್ ಈಗ ಸಿಕ್ಕಿರೋದನ್ನು ಕಳ್ಕೊಳ್ಳೋ ಥರ ಆಗ್ಬಿಡ್ಬೋದಲ್ಲ, ಯಾರಿಗೂ ಗೊತ್ತು. 5 ವರ್ಷ ಟರ್ಮು ಕಂಪ್ಲೀಟ್ ಮಾಡದಿರೋ ರೀತಿಯಲ್ಲಿ BJPಗೆ JDSಗೆ ಅವಕಾಶ ಆಗ್ಬಿಡ್ಬೋದು ಇಲ್ಲಿ ಹೆಚ್ಚು ಕಡಿಮೆ ಆದರೆ ಈಗ ಅಧಿಕಾರ ಹಂಚಿಕೆ. ಹಾಗಾಗಿ ರಾಹುಲ್ ಗಾಂಧಿಯವರು ಬಹಳ ನಾಜೂಕಾಗಿ ಹೆಜ್ಜೆ ಇಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಆಘಾತ ಎದುರಾಗತ್ತಾ ಅನ್ನೋ ತನಕ ಕೆಲವು ಚಟುವಟಿಕೆಗಳು ಹಿಂಟು ಕೊಡ್ತಿರೋದೀಗ. ಅಲ್ಲ, ಪಕ್ಷ ಕೇಳಬೇಕಲ್ಲ, ಕೇಳಿಲ್ಲ. ಇನ್ನು ಕೇಳದೆ ಹೆಂಗೆ ಕೇಳ ಅಡ್ವಾನ್ಸ್ ಆಗಿ ನಾವೇ ಆಗ ಪಕ್ಷ ಚರ್ಚೆ ಮಾಡಬೇಕು, ಪ್ರಾರಂಭ ಆಗಬೇಕು ಅಂದಂತರ ವಿಚಾರ. ಇನ್ನೂ ಏನೂ ಮಾಡಿರಲ್ಲ. ಅಲ್ಲ, ನಮ್ಮ ಸಾಮರ್ಥ್ಯನ 2-3 ಎಲೆಕ್ಷನಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ನಮಗೆ ಹೇಳಲ್ಲ, ಅದನ್ನು ಅವರೇ ಅಸೆಸ್ ಮಾಡಬೇಕಷ್ಟೇ. ಆಗಲೇಬೇಕಲ್ಲ, ನಾವು ಭಾಳ ಎಲ್ಲರದ್ದು ಡಿಪೆಂಡ್ ಅದೇ ಇದೆ. ಇತ್ಯರ್ಥ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನು ತೀರ್ಮಾನ ಆಗುತ್ತೆ ಗೊತ್ತಿಲ್ಲ. ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.